ಓಂ ಶಾಂತಿ. ಓಂ ಶಾಂತಿ. ಬಾಬೋರ ಅವ್ಯಕ್ತ ಪಾಲನೆಯ 13ನೇ ದಿನ. ಬಾಬೋರು ಹೇಳ್ತಾರೆ, ಇವತ್ತು 7 ಮಾತುಗಳನ್ನು ಬಿಡಿ ಮತ್ತು 7 ಮಾತುಗಳನ್ನು ಧಾರಣೆ ಮಾಡಿ ಅಂತ ಹೇಳ್ತಾರೆ ಬಾಬೋರು ಮುರಳಿಯನ್ನು ಕೇಳೋ ಮುಂದೆ ಯಾವಾಗಲೂ ಅವ್ಯಕ್ತ ಸ್ಥಿತಿಯಲ್ಲಿ ಕೂತ್ಕೊಂಡು ಕೇಳಿದರೆ ಚೆನ್ನಾಗಿ ಅನುಭವ ಆಗ್ತದೆ. ಅದಕ್ಕೆ ಬಾಬಾ ಮುರಳಿ ಯಾವಾಗ ಕೇಳಿ ಅವ್ಯಕ್ತ ಸ್ಥಿತಿಯಲ್ಲಿ ಕೂತ್ಕೊಂಡು ನಾನು ಆತ್ಮಸ್ವರೂಪದಲ್ಲಿ ಕೂತ್ಕೊಂಡು ಕೇಳಿ. ಬಾಬೋರು ಕೇಳ್ತಿದ್ದಾರೆ, ಎಲ್ಲರೂ ಯಾವ ಸ್ಮೃತಿಯಲ್ಲಿ ಕುಳಿತಿರುವಿರಿ? ಇವತ್ತು ಯಾವ ದೇಶದಲ್ಲಿ ಕುಳಿತಿರುವಿರಿ? ವ್ಯಕ್ತ ದೇಶದಲ್ಲಿದ್ದೀರೋ ಅಥವಾ ಅವ್ಯಕ್ತ ದೇಶದಲ್ಲಿದ್ದೀರೋ? ಬಾಬೋರು ಕೇಳ್ತಿದ್ದಾರೆ. ಅವ್ಯಕ್ತನನ್ನು ವ್ಯಕ್ತದಲ್ಲಿ ತಂದಿರುವಿರೋ ಅಥವಾ ನೀವೇ ಅವ್ಯಕ್ತರಾಗಿರುವಿರೋ? ಅಂದರೆ ಬಾಬೋರ ಮೇಲಿನ 2 ಪ್ರಕಾರ. ಒಂದು ಸಾಕಾರದಲ್ಲಿ ಮಿಲನ, ಇಲ್ಲಿ ಒಂದು ಅವ್ಯಕ್ತದಲ್ಲಿ ಮಿಲನ, ಎಲ್ಲಿ? ಸೂಕ್ಷ್ಮತನದಲ್ಲಿ. ಅದಕ್ಕೆ ಬಾಬೋರು ಕೇಳ್ತಾರೆ, ಈಗ ಎಲ್ಲಿ ಮಿಲನ ಮಾಡುತ್ತಿರುವಿರಿ? ಅವ್ಯಕ್ತನನ್ನು ವ್ಯಕ್ತ ದೇಶದಲ್ಲಿ ಬರಲು ಆಮಂತ್ರಣ ಕೊಟ್ಟಿದ್ದೀರಿ. ಆದ್ದರಿಂದ ಅವ್ಯಕ್ತ ಬಾಪ್ದಾದ ವ್ಯಕ್ತ ದೇಶದಲ್ಲಿ ಅವ್ಯಕ್ತ ರೂಪದಲ್ಲಿ ಮಿಲನ ಮಾಡುತ್ತಿದ್ದಾರೆ. ಬಾಬೋರು ಅವ್ಯಕ್ತ ಅದರ ವ್ಯಕ್ತ ದೇಶದಲ್ಲಿ ಬಂದು ಮಿಲನ ಮಾಡ್ತಿದ್ದಾರೆ. ಅವ್ಯಕ್ತ ರೂಪನನ್ನು ವ್ಯಕ್ತದಲ್ಲಿ ತರಲು ಎಷ್ಟು ಸಮಯ ಬೇಕು? ಅವ್ಯಕ್ತ ರೂಪದಿಂದ ವ್ಯಕ್ತದಲ್ಲಿ ತರಬೇಕಂದ್ರೆ ಎಷ್ಟು ಸಮಯ ಬೇಕು? ಸಂಪೂರ್ಣ ಸ್ಥಿತಿಯನ್ನು ಈ ಸಾಕಾರ ರೂಪದಲ್ಲಿ ತರಲು ಎಷ್ಟು ಸಮಯ ಬೇಕು ನಿಮಗೆ? ದರ್ಪಣದಲ್ಲಿ ನೋಡಬಲ್ಲಿರಾ? ನೀವು ದರ್ಪಣದಲ್ಲಿ ನೋಡ್ರಿ ಅಂತ ಕೇಳ್ತಾರೆ ಬಾಬೋರು ಹೇಳ್ತಾರೆ, ಸಂಪೂರ್ಣ ಸ್ಥಿತಿಯ ಚಿತ್ರವನ್ನು ಸಾಕಾರದಲ್ಲಿ ನೋಡ್ತಿದ್ರಲ್ಲವೇ? ಸಾಕಾರ ಬಾಬಾ ನೆನ್ಪು ಮಾಡ್ಕೊಳ್ಳಿ. ಸಾಕಾರತನವು ಸಂಪೂರ್ಣ ಕರ್ಮಾತೀತ ಸ್ಥಿತಿಯಾಗಿದ್ದಿಲ್ಲ. ಅಂದರೆ ಒಂದು ಬಾಬೋರ್ದು ಸೂಕ್ಷ್ಮತನದಲ್ಲಿ ಒಂದು ಸೂಕ್ಷ್ಮ ಶರೀರ ಇತ್ತು, ಅದು ಸಂಪೂರ್ಣ ಲೈಟ್ ಶರೀರ ಇತ್ತು. ಇದನ್ನು ವತನಕ್ಕೆ ಹೋಗಿ ಒಬ್ಬರದಾದಿ ತಂದರು. ಇಲ್ಲಿ ಸಾಕಾರದಲ್ಲಿ ಬಾಬೋರ್ದು ಒಂದು ಶರೀರದ, ಅದು ಸಂಪೂರ್ಣ ಕರ್ಮಾತೀತ ಆಗಿಲ್ಲ ಅಂತ ಬಾಬೋರು ಹೇಳ್ತಾರೆ. ಇದನ್ನು ಭಾಳ ಅರ್ಥ ಮಾಡ್ಕೋಬೇಕು, ಮಾತು ವಿಶೇಷತೆ ಇದೆ. ಬಾಬೋರು ಅಂದರೆ ಅವ್ಯಕ್ತ ಆಗೋ ಒಂದು ಸ್ವರೂಪ ಬೇರೆ ಇತ್ತು, ಇನ್ನು ಕರ್ಮಾತೀತ ಆಗಿದ್ದಿಲ್ಲ ಅದೊಂದು ಸ್ವರೂಪ ಬೇರೆ ಇತ್ತು. ಅದರ ತುಲನೆಯಲ್ಲಿ ಹೇಳಿ ಅವರಂತೆ ಆದರೂ ಆಗಲೇಬೇಕು, ಗುಣಗಳನ್ನೇ ಧಾರಣೆ ಮಾಡಬೇಕು. ಅವರ ಅಂತಿಮ ಸ್ಥಿತಿ ಮತ್ತು ತಮ್ಮ ವರ್ತಮಾನ ಸ್ಥಿತಿಯಲ್ಲಿ ಎಷ್ಟು ಅಂತರವಿದೆ? ಬಾಬೋರು ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಬಾಬೋರ್ದು ಸ್ಥಿತಿ ನಮ್ಮ ಸ್ಥಿತಿ ಎಷ್ಟು ಅಂತರದ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬೋರು. ಎಂದು ತಿಳಿದಿರಣ್ಪ ಅಂತ ಕೇಳ್ತಾರೆ ಬಾಬೋರು. ಅದಕ್ಕಾಗಿ ಎಷ್ಟು ಸಮಯ ಬೇಕು? ಸಾಕಾರನ ಪ್ರಮಾಣವನ್ನು ಈ ಕಣ್ಣುಗಳಿಂದ ನೋಡಿದ್ದೀರಿ. ಬಾಬಾನ ನೋಡಿದ್ರು ಮೊದಲು ಕಣ್ಣಿನಿಂದ. ದಾದಿಗಳೆಲ್ಲ ಬಾಬಾ ನೋಡಿದ್ರು. ಸಾಕಾರ ಬಾಬಾದಲ್ಲಿ ಪರಮಾತ್ಮ ಬಂದಿದ್ದು ನೋಡಿದ್ರು. ಅವರ ಪ್ರತಿಯೊಂದು ಗುಣ, ಕರ್ಮ, ವಾಣಿಯನ್ನು ತಮ್ಮೊಂದಿಗೆ ಮಿಲನ ಮಾಡ್ಕೊಳ್ಳಿ, ಅಂದರೆ ತುಲನೆ ಮಾಡಿ. ಬಾಬೋರು ಬ್ರಹ್ಮ ಬಾಬೋರು ಹೆಂಗಿತ್ತು, ಅವ್ರ ಗುಣಗಳು ಹೆಂಗಿದ್ದು, ಕರ್ಮ ಹೆಂಗಿತ್ತು, ವಾಣಿ ಹೆಂಗಿತ್ತು, ಅವರ ವಾಣಿಗೆ ಅವರ ಕರ್ಮಕ್ಕೆ ನಿಮ್ಮ ಕರ್ಮಕ್ಕೆ ತುಲನೆ ಮಾಡಿದಾಗ ಗೊತ್ತಾಗುವುದು. ಈಗ ಸಮಯ ಅನುಸಾರವಾಗಿ 25 ಸಹ ಹೆಚ್ಚಾಗಿದೆ. ಅಂದರೆ 25% ಮಾತ್ರ ನಾವು ಬ್ರಹ್ಮ ಬಾಬೋರು ಅಷ್ಟಾಗಿದ್ದೀವಿ ಅಂತ ಹೇಳ್ತಿದ್ರೆ ಬಾಬೋರು. ಪುರುಷಾರ್ಥದ ಸಮಯ ಬಹಳ ಕಡಿಮೆ ಇದೆ. ಬಾಬೋರು ಹೇಳ್ತಿದ್ದಾರೆ, ಪುರುಷಾರ್ಥ ಮಾಡಬೇಕಂದ್ರೆ ಸಮಯ ಬಹಳ ಕಡಿಮೆ ಇದೆ. ಆದ್ದರಿಂದ ಹೇಗೆ ನೆನಪಿನ ಚಾರ್ಟ್ ಮಾಡ್ತೀರಿ, ನೆನಪು ಹೆಂಗೆ ಮಾಡ್ಬೇಕಂತ ಚಾರ್ಟ್ ಮಾಡಿದ್ದಿಲ್ಲ, ಅದರ ಜೊತೆಗೆ ಈಗ ಈ ಚಾರ್ಟ್ ಕೂಡ ಇಡಿ. ಅಂದರೆ ಬಾಬೋರ ಗುಣಗಳನ್ನು ಹೊಂದಾಣಿಕೆ ಮಾಡುವಂತಹ ಚಾರ್ಟ್ ಇಡ್ರಿ ಅಂತ ಕೇಳ್ತಾರೆ ಬಾಬೋರು. ಸಾಕಾರದಲ್ಲಿ ಯಾವೆಲ್ಲ ಕರ್ಮ ಮಾಡುತ್ತಿದ್ದರೋ, ಯಾವ ಸ್ಥಿತಿ ಸ್ಮೃತಿಯಲ್ಲಿದ್ದರೋ ಅವುಗಳೊಂದಿಗೆ ತುಲನೆ ಮಾಡಬೇಕು. ಬಾಬಾನ ಸಾಕಾರ ಜೀವನದ ತುಲನೆ ಮಾಡಿರಿ, ಅವರಂಗಾಗ್ರಿ, ಒಳ್ಳೆಯದು. ಇಂದು ಕುಮಾರಿಯರ ಪರೀಕ್ಷೆ ತೆಗೆದುಕೊಳ್ಳುತ್ತೇವೆ. ಬಾಬೋರು ಹೇಳ್ತಾರೆ, ಇವತ್ತು ಕುಮಾರಿಯರ ಪರೀಕ್ಷೆ ತಗೋತೀವಿ. ಯಾವ ಮುಖ್ಯ 7 ಮಾತುಗಳನ್ನು ಧಾರಣೆ ಮಾಡಬೇಕು ಮತ್ತು ಬಿಡಬೇಕು ಎಂಬುದನ್ನು ಪುರುಷಾರ್ಥ ಮಾಡುವವರೆಲ್ಲ ಹೇಳಿ. ಯಾರ್ಯಾರು ಪುರುಷಾರ್ಥ ಮಾಡ್ಲತ್ತಿಲ್ಲ 7 ಮಾತು ಬಿಡಬೇಕು, ನೀವು 7 ಮಾತನ್ನು ಧಾರಣೆ ಮಾಡ್ಕೋಬೇಕು. ಅದಕ್ಕೆ ಬಾಬು ಹೇಳ್ತಾರೆ,
ಎಲ್ಲರಿಗೂ ಬಿಡುವುದನ್ನು ಹೇಳುತ್ತೀರಿ. ನೀವು ಮತ್ತೊಬ್ಬರಿಗೆ ಹೇಳ್ತೀರಿ 5 ವಿಕಾರಗಳನ್ನು ಮತ್ತು ಅವುಗಳ ಜೊತೆ ಆಲಸ್ಯ ಮತ್ತು 7ನೇದು ಭಯ. 5 ವಿಕಾರಗಳು ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ 5. 6ನೇದು ಆಲಸ್ಯ, 7ನೇದು ಭಯ. ಭಯ ಎಂದೂ ಇರಬಾರ್ದು ಮನುಷ್ಯನಾಗ. ನಾಳೆಗೆ ಏನಾಗ್ತದೆ? ಭಗವಂತ ಜೊತೆಯಲ್ಲಿದ್ದಾಗ ಭಯದ ಪ್ರಶ್ನೆನೇ ಇಲ್ಲ. ಅದಕ್ಕೆ ಸಂಪೂರ್ಣ ನಿಶ್ಚಯ ಬಾಬನ ಮ್ಯಾಗ. ಈ ಭಯವು ದೊಡ್ಡ ವಿಕಾರವಾಗಿದೆ, ಶಕ್ತಿಯರ ಗುಣವಾಗಿದೆ, ನಿರ್ಭಯತೆ. ಯಾರು ಶಕ್ತಿಯರದಾರ, ಬಾಬರ ಮಕ್ಕಳು ಕುಮಾರಿಯರದಾರ, ಅವ್ರು ಹೆಂಗಿರಬೇಕು? ನಿರ್ಭಯವಾಗಿರಬೇಕು. ತಮ್ಮ ಸ್ವರೂಪವನ್ನು ಅರಿಯುವುದು. ಆದ್ದರಿಂದ ಸ್ವರೂಪ, ಸ್ವಧರ್ಮ, ಸ್ವದೇಶ, ಸುಕರ್ಮ, ಸ್ವಲಕ್ಷಣ ಮತ್ತು ಸ್ವದರ್ಶನ. ಬಾಬಾವ್ರು ಹೆಂಗೆ ಹೇಳ್ತಾರೆ ನೋಡಿ, ಇವುಗಳನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾವರು. ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇದ್ದಿರಲ್ಲ, ಚಕ್ರಧಾರಿಗಳಾಗಿದ್ದಿರಲ್ಲ, ಇವುಗಳನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ಏನಾಗುವಿರಿ? ಶೀತಲಾದೇವಿ ಆಗ್ತೀರಿ. ಬಾಬಾವ್ರು ಹೇಳ್ತಾರೆ 7 ಗುಣಗಳನ್ನು ಧಾರಣೆ ಮಾಡೋದ್ರಿಂದ, ಈ ಸ್ವದರ್ಶನ ಚಕ್ರದಿಂದ ಸ್ವಧರ್ಮದಲ್ಲಿರೋದ್ರಿಂದ ನಿಮಗೇನಾಗ್ತದೆ? ನೀವೆಲ್ಲರೂ ಶೀತಲಾದೇವಿ ಆಗ್ತೀರಿ. ಬಾಬಾವ್ರು ಹೇಳ್ತಾರೆ ಕಾಳಿಯಾಗಿ ಬೇಡಿ. ಕಾಳಿಕಾದೇವಿ ಅಂತ ಹೇಳ್ತಾರಲ್ಲ, ಕಾಳಿ ಅಂತೇಳಿ, ಅದನ್ನು ಆಗಬೇಡ್ರಿ. ಕಾಳಿಯಾಗಬೇಡಿ, ವಿಕಾರಗಳ ಮೇಲೆ ಕಾಳಿಯಾಗಿ. ವಿಕಾರಗಳನ್ನು ಗೆಲ್ಲಬೇಕಂದ್ರೆ ಅವ್ರ ಮೇಲೆ ಕಾಳಿಯಾಗಿ, ದುಷ್ಟ ವಿಕಾರಗಳ ಮೇಲೆ. ಆದರೆ ಪರಿವಾರದಲ್ಲಿ ಹೆಂಗಿರ್ಬೇಕಂದ್ರೆ ಕಾಳಿಯಾಗಿ, ಅಸುರರ ಮುಂದೆ ಕಾಳಿಯಾಗಿ. ಎಲ್ಲೆಲ್ಲಿ ವಿಕಾರಗಳ ಮುಂದೆ, ಅಸುರರ ಮುಂದೆ ಕಾಳಿಯಾಗಿ. ಆದರೆ ತಮ್ಮ ಬ್ರಾಹ್ಮಣ ಕುಲದಲ್ಲಿ ಶೀತಲಾ ದೇವಿಯಾಗಿ ಒಳ್ಳೆಯದು. ಬಾಬು ಒಂದು ಸಣ್ಣ ಮುರುಳಿ ಇತ್ತು, ಎಷ್ಟು ಅರ್ಥವಾದಂಥ ಮುರುಳಿ ಇತ್ತು. ಅದನ್ನು ಇವತ್ತಿನ ಸಾರ ಏನಪ್ಪ ಅಂದ್ರೆ, ಜಸ್ಟ್ ಇಷ್ಟು ಮಾಡ್ಕೊರಿ. 5 ವಿಕಾರಗಳು ಮತ್ತು ಆಲಸ್ಯ ಮತ್ತು 7ನೇದು ಭಯವನ್ನು ಬಿಡಬೇಕು. ಸ್ವಧರ್ಮದಲ್ಲಿ ಸ್ಥಿತವಾಗಬೇಕು, ಸ್ವದೇಶದಲ್ಲಿ ಮತ್ತು ಸುಕರ್ಮ ಮಾಡಬೇಕು. ಲಕ್ಷ್ಯದ ಜೊತೆ ಲಕ್ಷಣವನ್ನು ಧಾರಣೆ ಮಾಡ್ಕೊಳ್ಳಿ. ಬಾಬುವ್ರು ಹೇಳಿದ್ರು 25% ಬೇಡ, ಇನ್ನು ಹೆಚ್ಚು ಮಾಡ್ಕೊರಿ. ಬಾಬುವ್ರದ್ದು ಟ್ಯಾಲಿ ಮಾಡಿರಿ. ಗುಣಗಳು, ಬಾಬುವ್ರ ಗುಣಗಳು, ಕರ್ಮ, ವಾಣಿ. ಬಾಬುವ್ರದ್ದು ಹೆಂಗಿತ್ತು ಬ್ರಹ್ಮ ಬಾಬುವ್ರದ್ದು, ಅದಕ್ಕೆ ಬಾಬುವ್ರದ್ದು ಸಣ್ಣ ಮುರುಳಿ ಅದ ಮತ್ತು ಭಾಳ ಡೀಪ್ ಮುರುಳಿ ಅದ. ಇಡೀ ದಿನ ಇದನ್ನೇ ವಿಚಾರ ಮಾಡಿ 7 ಗುಣಗಳನ್ನು ಧಾರಣ ಮಾಡ್ತಾ ಇರಬೇಕು. ಸರ್ವರಿಗೂ ಶುಭವಾಗಲಿ. ಓಂ ಶಾಂತಿ.